ನನ್ನ ಜೊತೆ ಓದ್ತಿದ್ದವರೆಲ್ಲ ಮದುವೆ ಆಯ್ತವ್ರೆಲ್ಲ ಮಮ್ಮಿ ನೋಡಿ ಗೈಸ್ ಇನ್ವಿಟೇಷನ್ ಕೊಡಕ್ ಬಂದವಳೆ ಆಗ್ಲೇ ಮದುವೆ ಮಾನಸಂದು ಫೋನ್ ಸಡನ್ ಆಗಿ ಹೀಟ್ ಆಗೋಯ್ತು ಅದಕ್ಕೆ ಆಫ್ ಮಾಡ್ಬೇಕು ಬ್ಲಾಗು. ಇವಾಗ ಐಸ್ ಹಾಕೊಟ್ಟಿದ್ದೀನಿ ನಾವು ಅಮ್ಮಂಗೆ ಮಸ್ತ್ ಮಿಲನ್ ಅದು ಯಾವುದೋ ಒಂದು ಮಿಲನ್ ಅಡುಗೆ ಮಾಡಿಬಿಟ್ಟು ನಾನು ಬ್ಲಾಗೇ ಮಾಡಲಿಲ್ಲ ನಾನು ಹಂಗೆ ತಿಂತಿದ್ದೆ ಒಬ್ಬನೇ ಅಂತೂ ಮಗಕ್ಕಾಗಲ್ಲ ಇಲ್ಲಿ ಭಯ ಆಗ್ತಾ ಇರುತ್ತೆ ಇಲ್ಲೆಲ್ಲ. ಸೊ ಹಾಗೆ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗಲ್ಲಿ ನಾನು ನಾಷ್ಟ ತಿಂತ ಬ್ಲಾಗ್ ಮಾಡ್ತಾಯಿದ್ದೀನಿ. ನಮ್ಮಮ್ಮ ಬೆಳಗ್ಗೆ ಡಿಪೋಗೆ ಹೋಗಿ ರೇಷನ್ ತೊಗೊಂಡು ಬರೋಕ್ಕೆ, ಸೊ ಅದಕ್ಕೋಸ್ಕರ ನಾನು ಇವಾಗ ಬ್ಲಾಗ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವಾಗ ತಿಂದ್ಬಿಟ್ಟಿತ್ತು ನಮ್ಮಮ್ಮನ ಕರ್ಕೊಂಡು ಹೋಗ್ಬೇಕು, ಬೇಗ ತಿಂದ್ಬಿಡೋಣ. ಯಾರು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೀವು ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸಕ್ಕ ಟೇಸ್ಟಿಯಾಗಿ ಮಾಡೋರು ನಮ್ಮ ಮಮ್ಮಿ ಫಾಲೋ ಇವತ್ತು ಸೂಪರ್ ಆಗಿದೆ. ತಿನ್ಬಿಟ್ಟು ಹೋಗೋಣ, ಲೆಟ್ಸ್ ಗೋ ಗೈಸ್. ನಾನು ಬ್ಲಾಗ್ ಮಾಡೋದೇ ಮರ್ತೋದೆ, ಜ್ಯೂಸ್ ಮಾಡ್ತಿದ್ದೆ, ಇಟ್ಕೊಳ್ರಿ ಮಮ್ಮಿ. ನಮ್ಮ ಮಮ್ಮಿ ಇವಾಗ ಕ್ಯಾಮ್ರಾಗೆಲ್ಲ ಹಾಕ್ತಾರೆ ನೋಡಿ, ಇದರಲ್ಲಿ ಇರೋದೆಲ್ಲ ತೆಗ್ದು ಮಸ್ಕ್ಮೆಲನ್ನು ಇದ್ರೊಳಗೆ ಹಾಕ್ತಾಯಿದ್ದೀನಿ ಜ್ಯೂಸ್ ಮಾಡೋಕ್ಕೆ. ಸೊ ಇದರಲ್ಲೇ ಕುಡಿಯೋದು ಇವಾಗ, ಇದರಲ್ಲಿ ಹಿಂಗೆ ಅಂತ ಕುಡಿಯೋದು. ಸಾರಿ ಅದು ನೀವು ಮಾಡಿರೋದು ಅವತ್ತು ಕರೆಕ್ಟಾಗಿ ಬಾಕ್ಸ್ ಹಾಕಿದ್ದೀರ ನೀವು. ಸಾಂಬಾರು ಅನ್ನ ಯಾರು ಕಟ್ಕೊಂಡಿದ್ದು ನೀವು? ಹಾಂ ಇಟ್ಕೊಳ್ರಿ, ನಮ್ಮ ಅಮ್ಮ ಹಿಡ್ಕೊತಾರೆ ನೋಡಿ ಗಾಯ್ಸ್. ಎಷ್ಟು ಚೆನ್ನಾಗಿ ಮಸ್ತ್ ಮಿಲನ್ ಮಾಡ್ತಾನೆ. ಮಸ್ಕ್ ಮಿಲನ್ ಅದು ಯಾವುದೋ ಒಂದು ಮಿಲನ್ ಮಾಡಿದೀನಿ ನೋಡಿ. ನಮ್ಮ ಅಮ್ಮಗೂ ಮಾಡಕ್ಕೆ ಬರಲ್ಲ ಇದೆಲ್ಲ, ನಾನೇ ನಾ ಹೇಳ್ಕೊಡ್ತಿದ್ರೆ ನೀನು ಕಲ್ತ್ಬಿಟ್ಟ. ನಾನು ಹೇಳ್ಕೊಟ್ಟಿದ್ಮೇಲೆ ನೀನು ಕಲ್ತಿರೋದೆಲ್ಲ. ನೀನೇ ಶೂಟರ್. ಇದಕ್ಕೆ ಹಾಕ್ಬಿಟ್ಟು ಮಾಡೋದು ನೋಡಿ ಗಾಯ್ಸ್. ಇದನ್ನ ಗ್ರೈಂಡ್ ಮಾಡಿ ಗೇಲಕ್ಕಿ ಕಾಯಿ ಹಾಲು ಹಾಕ್ಲಾ? ಹಾಲು ಬೆಲ್ಲದ ಹಾಕು, ಬೆಲ್ಲ ಹಾಕು, ಜಾಗ್ರಿ ಹಾಕು. ಇದು ಹಾಕಿದ್ರಾಗ ನೀವು ಏನು? ಹಾಕ್ತೆ ನಮ್ಮನೇಲಿ ನೋಡಿ ಏನ್ಗೂ ಶುಗರ್ ಯೂಸ್ ಮಾಡಲ್ಲ ನಾವು, ಎಲ್ಲದಕ್ಕೂ ಜಾಗ್ರಿ ಯೂಸ್ ಮಾಡ್ತೀವಿ. ನೀವು ಜಾಗ್ರಿನ ಯೂಸ್ ಮಾಡಿ, ಶುಗರ್ನ ಅವಾಯ್ಡ್ ಮಾಡಿ. ಶುಗರ್ನ ಅವಾಯ್ಡ್ ಮಾಡಿದ್ರೆ ನ್ಯಾಚುರಲ್ ಆಗಿರ್ತೀರಾ. ಏನು ಬಂತು? ಸ್ಕಿನ್ ನ್ಯಾಚುರಲ್ ಆಗಿರ್ತದೆ. ಆಮೇಲೆ ಮುಖ ಸುಕ್ಕ ಆಗಲ್ಲ. ಒಂದೊಂದೇ ಬೆನಿಫಿಟ್ ಇರ್ತದೆ. ಶೂಟರ್ ಹಂಗೆ ಇಕ್ರಿ ಹೋಗ್ಲಿ. ನಂದೇ ಬ್ಲಾಗ್ ನಡೀತು ಗೈಸ್, ಬ್ಯಾಕ್ ಗ್ರೌಂಡ್ ಅಲ್ಲಿ ನಂದೇ ಬ್ಲಾಗ್. ಸಾಕು ಹಾಲು ಜಾಸ್ತಿ ಹಾಕ್ಬೇಡ. ಗಟ್ಟಿಗೆ ಕುಡಿಯೋದಾ? ಸ್ವಲ್ಪ ನೀರು ಹಾಕು. ಸ್ವಲ್ಪ ಹಾಕ್ಲಾ? ನಿಧಾನ. ಸಾಕ ನೋಡ್ರಿ. ಸಾಕಲ್ಲ. ಇವಾಗ ಗ್ರೈಂಡ್ ಮಾಡೋದು ಅಷ್ಟೇ ಬಾಕಿ. ವಿಡಿಯೋ ಇಲ್ಲೋ ಮಾಡ್ರಿ ಅಂದ್ರೆ ಬಿದ್ದೋಯ್ತು. ಏನ್ ಮಮ್ಮಿ? ಸಾಕು ಮಮ್ಮಿ, ಗಟ್ಟಿ ಸಾಕಿದು ಥಿಕ್ನೆಸ್. ಗಟ್ಟಿ ಕುಡಿಬಾರ್ದು. ನಾನು ಕುಡಿತೀನಿ, ನಮ್ಮ ಅಮ್ಮಂಗೆ ಹಾಕೊಂಬೇಡ. ಬೇಡ, ಇಬ್ರು ಕುಡಿದ್ರೆ ನೀರಂಗೆ ಕುಡಿಬೇಕು. ನಮ್ಮಮ್ಮ ಆಲ್ರೆಡಿ ಸಾಕು, ಅವ್ರು ಕುಡಿಯೋದಲ್ದ ಅದು ಮಾಡ್ತಾರೆ. ನೀವೇ ಮಾಡ್ರಿ, ಇದು ಗ್ರೈಂಡ್ ಮಾಡ್ರಿ. ಫೋನ್ ಸಡನ್ ಆಗಿ ಹೀಟ್ ಆಗೋಯ್ತು ಅದಕ್ಕೆ ಆಫ್ ಆಗೋಯ್ತು ಬ್ಲಾಗು. ಸೊ ಇವಾಗ ಐಸ್ ಹಾಕ್ಕೊಟ್ಟಿದ್ದೀನಿ ನಾವು ಅಮ್ಮಂಗೆ. ಟೇಸ್ಟ್ ಹೇಳ್ರಿ ಹೇಗಿತ್ತು ಅಂತ. ಪಕ್ಕಾ 100%. ಇವಾಗ ನಾನು ಮಾಡಿರೋದು ನೀವು ನೋಡಿದ್ರೆ ಅದನ್ನು ಟ್ರೈ ಮಾಡಿ ಒಂದ್ಸಲ. ನಾನು ಮತ್ತೆ ಇವಾಗ ಐಸ್ ಹಾಕ್ಕೊಂಡು ಇವಾಗ ಗ್ರೈಂಡ್ ಮಾಡಿಕೊಂಡೆ. ನಾನು ಇವಾಗ ಮತ್ತೆ ಐಸ್ ಹಾಕ್ಕೊಂಡು ಗ್ರೈಂಡ್ ಮಾಡಿದ್ದೀನಿ. ಇವಾಗ ನಾನು ಕುಡಿಬೇಕು. ನಂದು ಕೋಲ್ಡ್ ಆಗೈತೆ. ಇವಾಗ ಬಿಟ್ಕೊಂಡು ಸಡನ್ನಾಗಿ ಬ್ಲರ್ ಯಾಕಾಯ್ತಿದೆ ಅಂದರೆ ಫ್ರಿಜ್ನ ಫೋನಲ್ಲಿ ಇಕ್ಕಿದೆ. ಒರೆಸ್ತೀನಿ. ಸೊ ಫ್ರಿಜ್ನ ಫೋನಲ್ಲಿ ಇಕ್ಕಿದೆ ಅಂತ ಹೇಳ್ತೀನಿ. ಫೋನ್ನ ಫ್ರಿಜ್ ಒಳಗೆ ಇಕ್ಕಿದೆ, ಎತ್ಕೊಳ್ಳೋಕ್ಕೆ ಆಯ್ತಲ್ಲ. ಚಲ್ಕೊಂಡೆ ಕೈ ಮೇಲೆಲ್ಲ ಚಲ್ಕೊಂಡೆ. ಇವಾಗ ಕುಡ್ದು ಇವಾಗ ಸುರಿದೋಗ್ಬಿಡ್ತೀನಿ ನಾನು ಇಲ್ಲಿ ಕೆಳಗಡೆ ಇಟ್ಕೊಂಡ್ರೆ. ಸೊ ಕುಡ್ದು ಟೇಸ್ಟ್ ಹೇಳ್ತೀನಿ. ಅಂಗಡಿಲೂ ಹಿಂಗೆ ಮಾಡಲ್ಲ ಅಲ್ವಮ್ಮ? ಹೋಗೋ, ನಮ್ಮಮ್ಮ ಇನ್ನೊಂದ್ಸಲ ಹಾಕೊಂತಾರೆ. ನಿಮ್ಗೆ ಜಾಸ್ತಿ ಆಯ್ತು. ಕ್ರೇಜಿ ಆಗಿ ಟೇಸ್ಟು. ನೀವು ಮಾಡ್ಕೊಂಡು ಕುಡೀರಿ. ನಾನು ಮಾಡಿದ್ದು ನೋಡಿದರೆ ನೀವು ಒಂದ್ಸಲ ಕುಡೀರಿ, ಸಕ್ಕತ್ತಾಗಿದೆ. ಕೋಲ್ಡ್ ಆಯ್ತಲ್ಲ, ಎತ್ಕೋ ಕುಡಿದ್ಬಿಟ್ಟು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀವಿ. ಇದೆಲ್ಲ ಕ್ಲೀನ್ ಮಾಡಬೇಕು, ಇದೆಲ್ಲ ಮಿಸ್ ಆಗೋಯ್ತೀವಿ. ಮತ್ತೆ ಇದೆಲ್ಲ ಕ್ಲೀನ್ ಮಾಡೋಣ ಗೈಸ್. ಆಗ್ಲೇ ನನ್ನ ಜೊತೆ ಓದ್ತಿದ್ದವರೆಲ್ಲ ಮದುವೆ ಆಯ್ತವ್ರೆಲ್ಲ ಮಮ್ಮಿ. ನಮ್ಗೆ ಯಾವಾಗ ಮಮ್ಮಿ ಮದುವೆ?
ಕಿಶೋರ್ ಏನ್ ಕಿಶೋರ್ ಈ ತರ ಗೊತ್ತಿಲ್ಲ ರವಿ 20 ವರ್ಷಕ್ಕೆಲ್ಲ ಆಂಟಿ ಆಯ್ತವ್ರೆ ಗೈಸ್ ನನ್ನ ಫ್ರೆಂಡ್ ಮಾನಸಂಗೆ ಮದುವೆ ಆಗ್ತೈತಲ್ಲ ಇನ್ವಿಟೇಷನ್ ಅಮ್ಮ ಇನ್ವಿಟೇಷನ್ ಇಲ್ಲ ಅಮ್ಮ ಕೊಟ್ಲಲ್ಲ ನೋಡಿ ಗೈಸ್ ಇನ್ವಿಟೇಷನ್ ಕೊಡಕ್ ಬಂದವಳೆ ಆಗ್ಲೇ ಮದ್ವೆ ಮಾನಸಂದು ಮದ್ವೆ ಹೇಳ್ದು ಇನ್ನೂ ಲೇಟ್ ಅಂತೆ ಕಿಶೋರ್ ನಮ್ದು ನಿಂದ ಏನ್ ಕಿಶೋರ್ ಮಮ್ಮಿ ಏನ್ ಮಮ್ಮಿ ನಾವೇನು ಮದ್ವೆ ಆಗಿಲ್ಲ 30 ವರ್ಷ ಅಂತೆ ನೋಡಿ ಗೈಸ್ ಮದ್ವೆ ಆಯ್ತವ್ರೆ ಆಗ್ಲೇ ಇನ್ವಿಟೇಷನ್ ಕೊಡಕ್ ಬಂದವಳೆ ಸೊ ಮಾತಾಡ ಒಂದ್ ಸ್ವಲ್ಪ ತಿರ್ರಿ ನಮ್ಮ ಕಾಲೇಜ್ ನನ್ನ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಕಿಶೋರ್ ದಯವಿಟ್ಟು ಗೈಸ್ ಕಾಫಿ ಮಾಡ್ಕೊಳ್ಳ ನಿಮ್ಗೆಲ್ಲ ಕಾಫಿ ಏನ್ ಸಾ ಏನಿಲ್ಲ ಪ್ರೆಸ್ಟೀಜ್ ಇರ್ದು ಎಲ್ಲ ಡಮ್ ಅನ್ಬಿಡುತ್ತೆ ಅಲ್ವಾ ಕಾಫಿ ಮಾಡ್ಯಾನ ಇವಾಗ ಎಚ್ಕೋ ಅಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಮನೇಲಿ ಒಬ್ಬನೇ ಇದ್ದೀನಿ ನಮ್ಮ ಮಮ್ಮಿ ಯಾರೂ ಇಲ್ಲ ನಮ್ಮ ಮಮ್ಮಿ ಟೆಂಪಲ್ಗೆ ಹೋದರು ಬೆಳಗ್ಗೆನೆ ಸೊ ರೀಲ್ ಮಾಡಿ ಅಪ್ಲೋಡ್ ಮಾಡಿ ಆ್ಯಂಡ್ ಅವರು ಸ್ವಲ್ಪ ಹೆಲ್ಪ್ ಮಾಡಿ ಹೋದರು ಆ್ಯಂಡ್ ನಾನು ಒಬ್ಬನೇ ಇದ್ದೀನಿ ಕಂಪ್ಲೀಟ್ಲಿ ಮನೇಲಿ ಅದಕ್ಕೋಸ್ಕರ ಅವರೇ ಅಡುಗೆ ಮಾಡ್ಕೊತ ಅಂದರು ಸೊ ನಾನು ಅದಕ್ಕೆ ಅಂಗಡಿಗೆ ಹೋಗಿ ಪನ್ನೀರು ಬಟರು ಆಮೇಲೆ ಪರೋಟ ತೊಗೊಂಡು ಬಂದೆ ಆಮೇಲೆ ಆನಿಯನ್ನು ಟೊಮ್ಯಾಟೊ ಗಾರ್ಲಿಕ್ಕು ಇಷ್ಟನ್ನು ಇದು ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿ ಸೊ ಅದನ್ನು ಇವಾಗ ಫ್ರೈ ಮಾಡಿ ಪನ್ನೀರ್ ಬಟ್ರ್ ಮಸಾಲ ಮಾಡ್ಕೊಬೇಕು ಮಾಡ್ತಾಯಿದ್ದೆ ಸೊ ನನಗೆ ಮಾಡೋಕ್ಕೆ ಬರೋಲ್ಲ ಸೊ ಅದಕ್ಕೋಸ್ಕರ ಟಿ ವಿಲಿ ನೋಡಿಲಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀನಿ ಹೆಂಗೆ ಮಾಡೋದು ಪನ್ನೀರ್ ಬಟ್ರ್ ಮಸಾಲ ಅಂತ ಇವಾಗ ನೋಡಿಲಿ ಇದು ಈಸಿಯಾಗಿ ಅನ್ಸುತ್ತೆ ಶಾರ್ಟ್ಸಲ್ಲಿ ಈಸಿಯಾಗಿ ತೋರಿಸ್ತಾರೆ ಇದನ್ನು ಮಾಡೋಣ ಅಂದ್ಕೊಂಡೆ ನೋಡೋಣ ಯಾವ್ದು ಮಾಡ್ತೀನಿ ಅಂತ ಸೊ ಯೂಟ್ಯೂಬಲ್ಲಿ ನೋಡ್ಕೊಂಡು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ವ್ಲಾಗ್ ಅಂತೀನಿ ಸಾರಿ ಅಡುಗೆ ಮಾಡೋಣ ಪರೋಟ ಮಾಡಿ ಬಟ್ರ್ ಪನ್ನೀರ್ ಮಸಾಲ ಮಾಡೋಣ ಲೆಟ್ಸ್ಗೋ ಹೇಗೆ ಮಾಡ್ತೀನಿ ಅಂತ ನೀವೇ ನೋಡಿ ಚೆನ್ನಾಗಿ ಮಾಡಿದ್ರೆ ಸಾಕು ಅನಿಸ್ತಾಯಿದೆ ಮಾಡ್ತೀನಿ ಗೈಸ್ ಸೊ ಬೇಗ ಬನ್ನಿ ಮಾಡೋಣ ಲೆಟ್ಸ್ಗೋ ಟೈಮ್ ವೇಸ್ಟ್ ಮಾಡೋದು ಬೇಡ ನನಗೂ ಹೊಟ್ಟೆ ಸಕ್ಕತ್ ಹಶ್ವಾಗ್ತಿದೆ ಬೇಗ ಮಾಡ್ಕೊಂಡು ತಿನ್ನೋಣ ಗೈಸ್ ಇವಾಗ ಅದೇ ಪೇಸ್ಟ್ ಮಾಡ್ಕೊತಾರಲ್ಲ ಪನ್ನೀರ್ಗೆ ಗ್ರೇವಿ ಥರ ಅದಕ್ಕೋಸ್ಕರ ಆನಿಯನ್ನು ಟೊಮ್ಯಾಟೊ ಆಮೇಲೆ ಇದು ಮೆಣಸಿನ್ಕಾಯಿ ಫೋನ್ ಇದೇ ಆಗೋಯ್ತು ಬರೇ ಆಗೋಯ್ತು ಅದು ಇದೆಲ್ಲ ಸ್ವಲ್ಪ ಹಾಕ್ಕೊಂಡು ಇದು ಮಾಡ್ತಾಯಿದ್ದೀನಿ ಸ್ಟೀಮ್ ಮಾಡ್ತಾಯಿದ್ದೀನಿ ಸೊ ಅದನ್ನು ಈ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು ಪೇಸ್ಟ್ ಆಗುತ್ತೆ ಅವಾಗ ಮಸಾಲೆ ಇದು ಪೇಸ್ಟು ಅದಾದ್ಮೇಲೆ ನೆಕ್ಸ್ಟ್ ಪನ್ನೀರನ್ನ ಕಟ್ ಮಾಡಿ ಅದನ್ನು ಫ್ರೈ ಮಾಡಿ ಸ್ವಲ್ಪ ಆಮೇಲೆ ಮಿಕ್ಕಿದ ಪ್ರೊಸೀಜರ್ನ ತೋರಿಸ್ತೀನಿ ಸೊ ಫಸ್ಟ್ ಇದು ಬೇಗ ಆಗಲಿ ಗ್ರೇವಿ ಮಾಡ್ತಾಯಿದ್ದೀನಿ ಇಟ್ಸ್ಕೊ ಮಾಡೋಣ ಬೇಗ ಬನ್ನಿ ಅಡುಗೆ ಮಾಡಿಬಿಟ್ಟು ನಾನು ವ್ಲಾಗೇ ಮಾಡಲಿಲ್ಲ ನಾನು ಹಾಗೆ ತಿಂತಿದ್ದೆ ಸಡನ್ನಾಗಿ ನೆನಪಾಯಿತು ಸೊ ಪನ್ನೀರ್ದು ಇದು ಸ್ವಲ್ಪ ಸಾಲ್ಟ್ ಇದೆ ಉಪ್ಪು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟೆ ಅದು ಬಿಟ್ಟರೆ ಇನ್ನೆಲ್ಲ ಕ್ರೇಜಿ ಆಗೈತೆ ಖಾರವಾಗಿ ಮಾಡ್ಕೊಂಬಿಟ್ಟಿದ್ದೀನಿ ನಾನೇನೆ ಸೊ ಸಕ್ಕತ್ತಾಗಿ ಟೇಸ್ಟು ಸೊ ತಿಂದು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಹೊಟ್ಟೆ ಹಶ್ವಾಗ್ತಿತ್ತು ಸಕ್ಕದಾಗೆ ಸೊ ತಿನ್ನಿ ನೀವು ತಿನ್ನೋಂಗಿದ್ರೆ ತಿನ್ನಿ ಅಂದ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಲೆಟ್ಸ್ಗೋ ಬೇಡ ಆಯ್ತು ನಮ್ಮ ಡ್ಯಾಡಿ ಬಂದಿದ್ರು ನಮ್ಮ ಡ್ಯಾಡಿ ಜೊತೆ ಎಳ್ನೀರು ಕುಡಿಯೋಕೆ ಕರ್ಕೊಂಬಂದ್ರು ನಮ್ಮ ಡ್ಯಾಡಿ ಮತ್ತೆ ಅವ್ರು ಕುಡಿಯೋಲ್ಲ ನನಗೆ ಮಾತ್ರ ಕುಡಿಯಂತಾರೆ ಸೊ ಕುಡಿಯೋಣ ಲೆಟ್ಸ್ಗೋ ಕುಡಿದ್ಬಿಟ್ಟು ಮುಂದೆ ಏನಾಗೋದು ಸೊ ಗೈಸ್ ನಾನು ಆಗಲೇ ನಮ್ಮ ಡ್ಯಾಡಿ ಜೊತೆ ಹೋಗ್ಬಿಟ್ಟು ಬಂದು ಮಲ್ಕೊಂಡಿದ್ದೀನಿ ಎಷ್ಟು ಗಂಟೆ ಆಯಿತು 6:30 ಎದ್ದಿದ್ದೀನಿ ಸಡನ್ನಾಗಿ ನೋಡ್ತೀನಿ ಯಾರೂ ಇಲ್ಲ ಮನೇಲಿ ಒಬ್ಬನೇ ಮಲ್ಕೊಂಬಿಟ್ಟಿದ್ದೀನಿ ಕತ್ಲೆ ಆಗಿತ್ತು ಸಡನ್ನಾಗಿ ಎದ್ಬಿಟ್ಟು ಆಚೆ ಹೋಗ್ಬಿಟ್ಟೆ ಹಂಗೆ ಪಟ್ಟ ಅಂತ ಡೋರ್ ಓಪನ್ ಮಾಡಿ ಆ್ಯಂಡ್ ಇವಾಗ ನನ್ನ ತಮ್ಮನ ನಾನು ಒಬ್ಬನೇ ಮಲ್ಕೊಳಕ್ಕೆ ಬೇರೆ ಅಲ್ವಾ ಅದಕ್ಕೋಸ್ಕರ ನಾನು ಒಬ್ಬನೇ ಮಲ್ಕೊಳಕ್ಕಾಗಲ್ಲ ಅದಕ್ಕೋಸ್ಕರ ನನ್ನ ತಮ್ಮಂಗೆ ನಮ್ಮ ಆಂಟಿಗೆ ಫೋನ್ ಮಾಡಿದೆ ಪ್ರೀತು ಅವನಂತೆ ಹೋಗಿ ಅವನ್ನ ಕರ್ಕೊಂಡು ಬರೋಣ ಅಂತ ಅವನ್ನ ಕರ್ಕೊಂಡು ಬಂದು ಒಬ್ಬನೇ ಅಂತೂ ಮಲ್ಗೋಕ್ಕಾಗಲ್ಲ ಇಲ್ಲಿ ಭಯ ಆಗ್ತಾ ಇರುತ್ತೆ ನೈಟೆಲ್ಲ ಅದಕ್ಕೋಸ್ಕರ ಅವಾಗ ಅವನ್ನ ಕರ್ಕೊಂಡು ಬರೋಣ ಜೊತೆಯಲ್ಲಿ ಸೊ ಬೇಗ ಹೋಗಿ ಅವನ್ನ ಕರ್ಕೊಂಡು ಫುಡ್ ಐತೆ ಮನೇಲೇ ಪರೋಟ ಮತ್ತು ಪನ್ನೀರ್ ಮಾಡಿದ್ದಾನ ಸೊ ಅದನ್ನೇ ನನಗೂ ಅವನಿಗೂ ತಿನ್ಕೊತೀವಿ ಇಬ್ಬರು ಅದು ಬಿಟ್ಟರೆ ಬನ್ನಿ ಬೇಗ ಹೋಗಿ ಕರ್ಕೊಂಡು ಬರೋಣ ಅವನ್ನ ಲೆಟ್ಸ್ಗೋ ನಾನು ಸಕ್ಕ ನಿದ್ದೆ ಮಾಡಿಬಿಟ್ಟಿದ್ದೆ ಇವಾಗ ಎದ್ದಿದ್ದೀನಿ ಬೇಗ ಹೋಗಿ ಕರ್ಕೊಂಡು ಬರೋಣ ಲೆಟ್ಸ್ಗೋ ನನ್ನ ತಮ್ಮನ್ನ ಹಿಂಗೆ ಹೋಗಿ ಕರ್ಕೊಂಡು ಬಂದೆ ಅವನು ಜೊತೆಗೆ ಸೊ ಇವಾಗ ಸ್ವಲ್ಪ ಹೊತ್ತು ಮೂವಿ ನೋಡ್ತಿದ್ದೆ ಮೂವಿ ನೋಡಿ ಸ್ವಲ್ಪ ಹೊತ್ತಾದ್ಮೇಲೆ ಊಟ ತಿನ್ನೋಣ ನಿಂಗೆ ಈಗಲೇ ಹೊಟ್ಟೆ ಹಶು ಹೋಗ್ತಿದ್ದೀನಾ ಹೊಟ್ಟೆ ಹಶು ಹೋಗ್ತೈತಾ ಸರಿ ಹಂಗಾರೆ ನೀನು ತಿನ್ನು ಗೈಸ್ ಅವನಿಗೆ ಹಾಕ್ಕೊಡೋಣ ಹಂಗೆ ಹಾಕ್ಕೊಟ್ಟು ನಾನು ಆಮೇಲೆ ತಿಂತೀನಿ ನಂಗೆ ಈಗಲೇ ಹೊಟ್ಟೆ ಹಶು ಆಗ್ತಿಲ್ಲ ಸ್ನ್ಯಾಕ್ಸ್ ಎಲ್ಲ ತಿನ್ನೋಣ ಅದಕ್ಕೋಸ್ಕರ ಸೊ ಅವ್ನು ಸ್ವಲ್ಪ ಪರೋಟ ಬಿಸಿ ಮಾಡಿ ಪರೋಟ ಐತೆ ಅದನ್ನು ಮಾಡಿಕೊಟ್ಬಿಟ್ಟು ಆಮೇಲೆ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನಾನು ತಿನ್ನಬೇಕಾದ್ರೆ
ಲೆಟ್ಸ್ ಗೋ. ಸೊ ಗೈಸ್, ನಾನು ಈ ವ್ಲಾಗ್ನ ಬೆಳಗ್ಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಮ್ಮ ಮಮ್ಮಿ ಬಂದು ಅವರು ಮಲ್ಕೊಂಡವ್ರೆ. ನನಗೂ ನಾಳೆಯಿಂದ ಎಕ್ಸಾಮು. ನೋಡಿ ಅಲ್ಲಿ ಮಲ್ಕೊಂಡವ್ರು ಮಮ್ಮಿ. ನನಗೂ ನಾಳೆಯಿಂದ ಎಕ್ಸಾಮು. ಅದಕ್ಕೋಸ್ಕರ ನನ್ನ ಲ್ಯಾಪ್ಟಾಪ್ ಏನಾಯಿತು ಗೊತ್ತಿಲ್ಲ, ಸಡನ್ನಾಗಿ ಎಷ್ಟು 1 ಅವರಿಂದ ಚಾರ್ಜರ್ ಹಾಕಿದ್ದೀನಿ, ಆನೇ ಆಗ್ತಾಯಿಲ್ಲ ಲ್ಯಾಪ್ಟಾಪು. ಅದೇನಾಗುತ್ತೋ ಗೊತ್ತಿಲ್ಲ, ಅದೇನು ಮಾಡಬೇಕು ಅಂತಲೇ ಗೊತ್ತಿಲ್ಲ. ನೋಡೋಣ ಅದೇನಾಗುತ್ತೋ. ಅದು ಬಿಟ್ಟರೆ ನಾಳೆಯಿಂದ ಎಕ್ಸಾಮ್ ಅಲ್ವಾ, ಟೆಸ್ಟು. ಸೊ ಅದಕ್ಕೆ ಓದ್ಕೊತಿದ್ದೆ ಸ್ವಲ್ಪ. ಸೊ ಅದನ್ನು ಓದ್ಕೊಳ್ಳೋಣ ಅಂತ ಇವಾಗ. ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊತೀನಿ. ಬ್ಲಾಗ್ ನಿಮ್ಗೆ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆ ಸಿಗ್ತೀನಿ ನ್ಯೂ ಬ್ಲಾಗ್ ಜೊತೆ ಅಂತ ಹೇಳ್ತಾ, ನಿಮಗೆ ನಿಮ್ಮ ಫ್ಯಾಮಿಲಿಗೆ ಲವ್ ಯು, ಲಾಟ್ಸ್ ಆಫ್ ಲವ್. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.